ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ವಾರ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಇದರ ಜೊತೆಗೆ 12 ರಾಶಿಗಳ ಫಲಾಫಲ ಈ ವಾರ ಹೇಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ವೀಕ್ಷಕರೇ, ಜಾತಿ ಅಂದರೆ ರಾಶಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಪ್ರತಿಯೊಬ್ಬರೂ ಕೂಡ ಹೇಳಿಕೊಳ್ಳಬಹುದಾದ ಒಂದು ಮಂತ್ರ. ವಾರ ಇಡೀ ಯಾವ ಮಂತ್ರವನ್ನು ಹೇಳ್ಕೊಳ್ಬೋದು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಕಾರ್ಯಕ್ರಮದ ಆರಂಭ ನಾವೊಂದು ಒಳ್ಳೆ ಮಾತಿನಿಂದ ಶುರು ಮಾಡ್ತೀವಿ. ಇವತ್ತಿನ ಸುಭಾಷಿತ ಏನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ನಿರ್ಧನಶ್ಚಾಪಿ ಕಾಮಾರ್ಥಿ ದರಿದ್ರ ಕಲಹಪ್ರಿಯ ಮಂದಶಾಸ್ತ್ರೋ ವಿವಾದಾರ್ಥಿ ತ್ರಿವಿಧಂ ಮೂರ್ಖಲಕ್ಷಣಂ ಅಂತ. ಮೂರ್ಖನ ಲಕ್ಷಣ ಏನು ಅನ್ನೋದನ್ನು ಈ ಸುಭಾಷಿತ ಹೇಳ್ತಾಯಿದೆ. ನಿರ್ಧನಶ್ಚಾಪಿ ಕಾಮಾರ್ಥಿ, ಅವನಿಗೆ ಹಣ ಇರೋದಿಲ್ಲ, ಆದರೆ ಅತಿಯಾದ ಆಸೆ ಇರುತ್ತೆ. ದರಿದ್ರನಾಗಿರ್ತಾನೆ ಅಂದರೆ ಬಡತನ. ದಾರಿದ್ರ್ಯ ಅಂತಂದರೆ ಬಡತನ, ಅದರ ಅಭಾವ ಅಂತ ಅರ್ಥ. ಆದರೆ ಕಲಹಪ್ರಿಯನಾಗಿರ್ತಾನೆ. ಶಾಸ್ತ್ರ ಗೊತ್ತಿರೋದಿಲ್ಲ ಅಂದರೆ ವಿಚಾರ ತಿಳ್ಕೊಳ್ಳೋದಿಲ್ಲ, ವಾದ ಮಾಡಲಿಕ್ಕೆ ಇಷ್ಟಪಡ್ತಾನೆ ಅಂತ. ಹೀಗಾಗಿ ಇವು ಇರಬಾರ್ದು. ಇದಿದ್ದರೆ ಅವನನ್ನು ಮೂರ್ಖ ಅಂತ ಕರೀತಾರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಎಷ್ಟೋ ಜನಕ್ಕೆ ಈ ಥರದ್ದು ಇರ್ತದೆ ಅಲ್ವಾ? ಹಣ ಇರೋದಿಲ್ಲ, ಸಂಪಾದನೆ ಮಾಡೋದಕ್ಕೂ ಇಷ್ಟ ಇರೋದಿಲ್ಲ, ಸೋಮಾರಿತನ ನಮ್ಮನ್ನು ಆವರಿಸಿರುತ್ತೆ. ಹೀಗಾಗಿ ಈ ಹಣ ಇಲ್ಲದೆ ಇದ್ದರೂ ಕೂಡ ನಾವು ಅತಿಯಾದ ಆಸೆ ಪಡ್ತಕ್ಕಂಥದ್ದು. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಬೇರೆ ದೇಶಗಳಿಗೆ ಹೋಗಬೇಕು, ಆದರೆ ನಾವು ಸಂಪಾದನೆ ಮಾಡಲಿಕ್ಕೆ ಇಷ್ಟಪಡಲ್ಲ ಮತ್ತು ಹಣವೂ ನಮ್ಮ ಹತ್ರ ಇರಲ್ಲ. ಹೀಗಿದ್ದರೆ ಏನನ್ನ ಅವನು ಮೂರ್ಖ ಅಂತ ಕರೀತಾರೆ. ಇಲ್ಲ, ಹಣ ಸಂಪಾದನೆಗಾದರೂ ತೊಡಗಬೇಕಲ್ವ? ಸುಮ್ಮನೆ ವೃಥಾ ಕಲ್ಪನೆಗಳನ್ನು ಮಾಡಿಕೊಂಡು ಹೊಸ ಹೊಸ ಆಲೋಚನೆಗಳು ಮಾಡ್ಕೊಂಡು ಅದು ಬೇಕು ಇದು ಬೇಕಂತ ಹೀಗೆ ಹಪಹಪಿಸ್ತಾ ಇದ್ದರೆ ಅದನ್ನು ಮೂರ್ಖತನ ಅಂತ ಕರೀತಾರೆ. ಮತ್ತು ಗೊತ್ತಿರೋದಿಲ್ಲ ಎಷ್ಟೋ ವಿಚಾರ, ಬಡತನವೂ ಇರ್ತದೆ, ಆದರೆ ಅತಿಯಾಗಿ ಆಸೆ ಪಡ್ತಕ್ಕಂಥದ್ದು. ಅದು ಎರಡೂ ಒಂದೇ. ಹಣ ಇಲ್ಲದೆ ಹಣ ನಮಗೆ ಯಾವುದು ಅಭಾವ ಇದೆಯೋ ಅದರ ಕಡೆಗೆ ಆಸೆ ಇರ್ತದೆ, ಆದರೆ ನಾವು ಆ ಕಾರ್ಯದಲ್ಲಿ ತೊಡಗೋದಿಲ್ಲ. ಇದನ್ನು ಮೂರ್ಖತನ ಅಂತ ಕರೀತಾರೆ. ಮತ್ತು ಶಾಸ್ತ್ರ ಏನು ತಲೆಯಲ್ಲಿ ವಿಷಯ ಇರೋದಿಲ್ಲ, ವಾದ ಮಾತ್ರ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಗೊತ್ತಾ ಅಂದರೆ ಶೂನ್ಯ ಸಂಪಾದನೆ ಇರ್ತದೆ. ಇಂಥವ್ರನ್ನೆಲ್ಲ ಮನೆಯಲ್ಲೇ ಕಾಣ್ತೀವಿ ನಾವು. ನಮ್ಮ ಮನೆಗಳಲ್ಲೇ ಎಷ್ಟೋ ಜನ ಹೀಗಿರ್ತಾರಲ್ವ, ಸುಮ್ಮನೆ ಕೂತಿರ್ತಾರೆ, ಏನೂ ಮಾಡಲಿಕ್ಕೆ ಇಷ್ಟಪಡಲ್ಲ, ಆದರೆ ದೊಡ್ಡ ದೊಡ್ಡ ಮಾತುಗಳು ಮಾತ್ರ ಬರ್ತಾ ಇರೋದಿದೆ. ಕಷ್ಟಪಟ್ಟು ಓದಲ್ಲ ಮತ್ತು ಏನು ತಿಳ್ಕೊಳ್ಳೋ ಕುತೂಹಲವೂ ಇರಲ್ಲ, ಆದರೂ ಎಲ್ಲ ಗೊತ್ತು ಅನ್ನೋ ಥರ ಸರ್ವಜ್ಞರ ಥರ ಮಾತಾಡ್ತಾ ಇರ್ತಾರೆ. ಇವ್ರನ್ನ ಮೂರ್ಖರ ಪಟ್ಟಿಗೆ ಸೇರಿಸಿದೆ ಈ ಸುಭಾಷಿತ. ಹೀಗಾಗಿ ಇವುಗಳ ಕಡೆ ನಾವು ಎಲ್ಲಿ ನಮಗೆ ವಿಷಯ ಗೊತ್ತೋ ಅಲ್ಲಿ ಮಾತಾಡೋದಪ್ಪ, ಗೊತ್ತಿಲ್ವಾ ಬಾಯಿ ಮುಚ್ಕೊಂಡಿರಬೇಕು. ಅಷ್ಟರ ಮಟ್ಟಿಗೆ ಮಾಡಿದ್ರೆ ಅದು ಕನಿಷ್ಠ ಒಳ್ಳೆಯವರು ಅಂತ ನಾವು ಅನ್ನಿಸ್ಕೊಳ್ತೀವಿ. ಇದನ್ನು ತಿಳ್ಕೊಂಡು ಹಣ ಸಂಪಾದನೆ ಮಾಡಿ ಆಮೇಲೆ ಆಸೆ ಪಡ್ತಕ್ಕಂಥದ್ದು, ನಾವು ಏನೋ ಹಣ ಗಳಿಕೆ ಮಾಡಿದ ಮೇಲೆ ಮುಂದಿನ ನಮ್ಮ ಆಲೋಚನೆಗಳನ್ನು ಊರ್ಜಿತ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಒಳ್ಳೆಯವನ ಲಕ್ಷಣ ಅಂತ, ಮೂರ್ಖ ಅಲ್ಲ ಅಂತ. ಹೀಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.